ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳೆ, ಬಂದ್ಮೇಲೆ ನಾನೇ ಮಾಡಿಸ್ತೀನಿ. ಪ್ಲೀಸ್ ಟೋಟಾ ನದ್ನಿ ಮರಿದೆ ಕಾಲ್ ಮಾಡಕ್ಕೆ ಹೇಳು. ಓಕೆ, ಖಂಡಿತ ಹೇಳ್ತೀನಿ, ಆಯ್ತಾ? ಯಾಕೆ ಕಟ್ ಮಾಡಿದೆ? ನನಗೆ ಗೊತ್ತಾಗತ್ತೆ ಅಂತನಾ ಯಾರ್ದೆ ಫೋನು? ಅಯ್ಯೋ ಇಲ್ಲ ಕಣೆ ಅಕ್ಕ. ಏನಿಲ್ಲಪ್ಪ, ಗುಸ್ಗುಸು ಪಿಸ್ ಪಿಸ್ ಅಂತ ಮಾತಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ನಡೆಸಿದ್ಯಾ ಹೇಳು? ಅದು ಅಕ್ಕ ಮಳ್ಳಿ ತರ ಆಡ್ಬೇಡ, ಕೊಡಿ ಫೋನ್ ಚೆಕ್ ಮಾಡ್ತೀನಿ. ಇರಕ್ಕ, ಲಾಕ್ ಓಪನ್ ಮಾಡ್ಕೊಡ್ತೀನಿ. ಕೊಡೆ, ತಗೋ. ಏನೇ ಮಾಡ್ದೆ? ಲಾಕ್ ಓಪನ್ ಮಾಡ್ತೀನಿ ಅಂತ ಡಿಲೀಟ್ ಮಾಡಿದ್ಯಾ? ಯಾರ ಹತ್ರ ಮಾತಾಡ್ತಿದ್ದೆ ನಿಜ ಹೇಳ್ತು ಅಥವಾ? ಹೊಡೆಯೋದೆಲ್ಲ ಮಾಡ್ಬೇಡ ನೀನು. ನನ್ನ ಫ್ರೆಂಡ್ ರೂಪಿಕಾ ಹತ್ರ ಮಾತಾಡ್ತಿದ್ದೆ. 2 ಕ್ಲಾಸ್ ಇರ್ಲಿಲ್ಲ, 3ನೇ ಕ್ಲಾಸ್ ಇದ್ಯಾ ಇಲ್ವಾ ಅಂತ ಕೇಳ್ತಿದ್ದೆ ಅಷ್ಟೇ. ಆಹಾ, ಅಮ್ಮಣ್ಣಿ, ರೂಪಿಕಾ ಹತ್ರ ಕದ್ದು ಮುಚ್ಚಿ ಮಾತಾಡೋದೇನೇ ಇದೆ? ರೂಪಿಕಾ ಹತ್ರ ಮಾತಾಡ್ತಿದ್ದು ಅಥವಾ ರೂಪೇಶನೋ? ನಿಜ ಹೇಳು. ಅಯ್ಯಯ್ಯೋ, ಏನ್ ಕರ್ಮ ಅಕ್ಕ ನಿಂದು, ನಾನು ನಿಜಾನೇ ಹೇಳ್ತಿರೋದು. ಸುಳ್ಳು ಹೇಳಿದ್ರೆ ಬಾರಿಸ್ಬಿಡ್ತೀನಿ. ನನಗೆ ರಂಪ ಮಾಡೋದಕ್ಕೆ ಇಷ್ಟ ಇಲ್ಲ. ಕೂಗಾಡಿದ್ರೆ ಅಮ್ಮಂಗೆ ಗೊತ್ತಾಗುತ್ತೆ. ಸುಮ್ಮನೆ ಸೀನೆಲ್ಲ ಬೇಡ, ನಿಜ ಹೇಳು. ನಿಜಾನೇ ಅಕ್ಕ. ನೋಡಕ್ಕ, ಇವಳು ಓದದ್ ಬಿಟ್ಟು ಯಾರ ಹತ್ರನೋ ಪಟಾಂಗ ಹೊಡಿತಾ ಕೂತಿದ್ದಾಳೆ. ಯಾರು ಅಂತ ಕೇಳಿದ್ರೆ ಬಾಯೇ ಬಿಡ್ತಿಲ್ಲ. ಅಲ್ಲ, ಇವಳಿಗೆ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತೀನಿ. ಸತ್ಯವಾಗ್ಲೂ ನಿಜಾನೇ ಅಕ್ಕ. ನಿನ್ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಕಣೆ. ಏನಾದ್ರೂ ಸಿಕ್ಕಾಕೊಳ್ಬೇಕಲ್ಲ, ಆವಾಗಿದೆ ನಿನ್ಗೆ. ತಗೋ ಅಕ್ಕ, ನೀನು ಸ್ವಲ್ಪ ಬುದ್ಧಿ ಹೇಳು. ಅವತ್ತು ಆಣೆ ಮಾಡಿಸ್ಕೊಂಡಂಗೆ ಇನ್ನೂ 2 ಸತಿ ಆಣೆ ಮಾಡಿಸ್ಕೊ. ಮಳ್ಳಿ ಅಕ್ಕ, ನಂಬಕ್ಕಾಗಲ್ಲ. ಕುಂಬಳಕಾಯಿ ಕದ್ದಿರೋರು ಯಾರೋ, ಆದ್ರೆ ಧೂಳ್ ಮಾತ್ರ ನಮಗೆ. Now everything makes sense. ಅಮೂಲ್ಯ ಕೊಟ್ಟಿದ್ದ ರೆಸಿಗ್ನೇಷನ್ ಲೆಟ್ರಲ್ಲಿ ಇದೆ ಲ್ಯಾಂಡ್ಲೈನ್ ನಂಬರ್. ನಾನು ಕಾಲ್ ಮಾಡಿದಾಗ ನಾನು ಯಾರೋ ಮಿಸ್ಗೈಡ್ ಮಾಡಿದ್ದೆ. ಎಸ್, ಅಮೂಲ್ಯವ್ರ ಮನೇಲಿ ಟೋಟಲ್ 4 ಜನ ಹೆಣ್ಮಕ್ಳಿದ್ದಾರೆ. ಅದಕ್ಕೆ ಕೊನೆಯವ್ರು ತುಂಬ ಚಿಕ್ಕವಳು, ಸೊ ಅವಳಾಗಿರೋದಕ್ಕೆ ಚಾನ್ಸ್ ಇಲ್ಲ. ಇನ್ನು ಮಿಕ್ಕಿರೋ 3ರಲ್ಲಿ ಒಬ್ಳು ಗ್ಯಾರಂಟಿ ಆಗಿರ್ತಾರೆ. ಅಲ್ಲ, ವಿಕ್ರಾಂತಿಗೆ ಹೋಗಿ ಹೋಗಿ ಪಚಾರಿ ಮನೆಯವರೇ ಬೇಕಿತ್ತು. ಲೆವೆಲು ಅಂತಸ್ತು ಸರಿ ಹೋಗಿಲ್ಲ ಅಂತ ಒಂದಷ್ಟು ದಿನ ಆಟ ಆಡಿಸಿ ನೋ ಅಂತ ಹೇಳಿರ್ತಾರೆ. ಈ ದಡ್ಡ ದಿನ ಸೀರಿಯಸ್ ಆಗಿ ತೊಗೊಂಡು ಸೂಸೈಡ್ ಮೇಲೆ ಬಂದಿದೆ. ಒಂದು ವೇಳೆ ವಿಕ್ರಾಂತ ಬಜಾರಿನೆಲ್ಲ ಮಾಡ್ತಿದ್ದಾನೆ, ಮೊದಲು ಅವ್ರ ಮನೆಗೆ ಹೋಗಿ ಡೈರೆಕ್ಟಾಗಿ ನಾನೇ ಕೇಳಿ ತಿಳ್ಕೊತೀನಿ ಯಾರು ಅಂತ. ಅಮ್ಮ, ಕೊಡಮ್ಮ, ಭಾರ ಇರ್ಬೋದೇನೋ. ಅದೇನು ಅಂತ ಹೇಳು, ನಾನೇ ಮಾಡಿಸ್ಕೊಂಡು ಬರ್ತೀನಿ. ಬ್ಯಾಡ್ಗೆ ಮೆಣಸಿನ್ಕಾಯಿ ಭಾರ ಇರುತ್ತೇನೆ, ಮಿಷಿನ್ಗೆ ಹೋಗಿ ಪುಡಿ ಮಾಡ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಅಲ್ಲ, ಈಗ ಯಾಕಮ್ಮ ಮೆಣಸಿನ ಪುಡಿ? ಅದೇ ಅವಳು ಮಂಜುಳಾ ಆ ಬಾಳೆಕಾಯಿ ಚಿಪ್ಸು ಹಾಗಲಕಾಯಿ ಚಿಪ್ಸ್ ಆರ್ಡ್ರ್ ಕೊಟ್ಟಿದ್ದಾಳಲ್ಲ, ಅದಕ್ಕೆ ಬೇಕಲ್ವೇನೆ. ಇನ್ನು ಈ ಆರ್ಡ್ರ್ ಮುಗಿದ್ಮೇಲೆ ದೊಡ್ಡ ಆರ್ಡ್ರ್ ಮದುವೆ ಮುಗಿಯೋವರೆಗೂ ಯಾವುದು ತಗೊಳ್ಳಲ್ಲಪ್ಪ. ಅಯ್ಯೋ, ಬಿಸಿಲಿದೆಯಲ್ಲಮ್ಮ, ಕೊಡು, ನಾನೇ ಹೋಗಿ ಬರ್ತೀನಿ. ಅಯ್ಯೋ, ನಿನ್ನ ಕೆಲಸ ಮುಗಿಸ್ಕೊಳೆ, ಪಕ್ಕದ ಬೀದಿಲ್ತಾನೆ, ನಾನು ಹೋಗಿ ಬರ್ತೀನಿ. ಸರಿನಮ್ಮ, ಹುಷಾರು. ಇರೇ ಬರ್ತೀನಿ. ಕೊಡ. ಓದ ಹೇಲ್ ಮ್ಯಾನ್, ಈ ಜನಗಳಿಗೆ ಹೇಗೆ ಬೇಕೋ ಹಾಗಾಗಿ ಓಡಾಡ್ತಾರಲ್ಲ. ರೋಡ್ ನಮ್ಮ ಮನೆ ಅಂಗ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಕ್ರಾಂತ್ ಲವ್ ಮಾಡಿರೋ ಹುಡುಗಿ ಇಂಥ ಕೊಂಪೆಲಿದ್ದಾಳ. ಡ್ಯಾಮ್ ಕಾರ್ ಮ್ಯಾನ್. ಯಾವ ರೋಡಲ್ಲಿ ಯಾವ ಗಾಡಿ ತರಬೇಕು ಅಂತ ಗೊತ್ತಾಗಲ್ಲ, ಬಂದ್ಬಿಡ್ತಾರೆ. ವಾಟ್? ನಂದೇ ತಪ್ಪು ನಾವು ಮಾತಾಡ್ತಾನಲ್ಲ ಇವನು. ರೋಡ್ ಸೆಂಟ್ರಲ್ ಗಾಡಿ ನಿಲ್ಸಿರೋದು ಇವನು. ಹಾರಿಬಲ್ ಮ್ಯಾನ್, ಹಾರಿಬಲ್.
ಅವಿವೇಕಿ ಇಂಥವ್ರಿಗೆಲ್ಲ ಯಾರು ಲೈಸೆನ್ಸ್ ಕೊಡ್ತಾರೋ ರೋಡಿಗೆ ಇಳಿದು ಬಿಡ್ತಾರೆ ಇನ್ನೊಬ್ಬರು ಪ್ರಾಣ ತೆಗಿಯೋಕ್ಕೆ. ಎಲ್ರಿಗೂ ಬಾಯ್, ಮನೆ ಕಡೆ ಹುಷಾರು. ಏಯ್ ನಿಂತ್ಕೊಳ್ಳಿ, ಅವಳು ಯಾವಳು? ಏನಕ್ಕ? ಸೀದಾ ಕಾಲೇಜ್ಗೆ ಹೋಗಿ ಸೀದಾ ಮನೆಗೆ ಬರಬೇಕು. ಆ ಚೀಚೆ ಕಣ್ಣಾಡಿಸ್ತು ಬೀಳುತ್ತಾ ಮೇಲೆ. ಹೋಗ್ಲಿ ಬಿಡ, ಯಾಕೆ ಗೋಳೈಕೋತೀಯ ಅವಳನ್ನ? ನಿನಗೆ ಅರ್ಥ ಆಗಲ್ಲ ಅಕ್ಕ. ಇವಳನ್ನ ಗೋಳು ಹೊಯ್ಕೊಂಡಿಲ್ಲ ಅಂದ್ರೆ ಬೀದಿ ಬಸ್ವಿ ಆಗ್ಬಿಡ್ತಾಳೆ. ಇವಳು ನಿಂತರ ಪಾಪ್ತೋಳಲ್ಲ, ನಿನ್ ತರ ಸಿಂಪಲ್ ಆಗಿ ಸೀದಾ ಸಾದಾ ಇರ್ತಾಳೆ ಅಂತಾನು ಅನ್ಕೋಬೇಡ. ಮಹಾನ್ ಕಿಲಾಡಿ ಇವಳು. ಅಯ್ಯೋ ದದ್ದು, ನಾವಿನ್ನೂ ಸಿಂಗಲ್ಲೇ, ಆದ್ರೆ ಅಕ್ಕನ ಹತ್ರನೇ 2 ಆಫರ್ ಇರೋದು. ನೋಡು ಹೇಗ್ ಬೈಕೊಳ್ತಿದ್ದಾಳೆ ಅಂತ. ಹೋಗೋದು ಲೇಡೀಸ್ ಕಾಲೇಜ್ಗಾದ್ರೂ ಹೇಗ್ ರೆಡಿ ಆಗಿದ್ದಾಳೆ ನೋಡು. ಹಲೋ, ನಾನ್ ರೆಡಿ ಆಗಿರೋದು ನಂಗೋಸ್ಕರ, ಈ ತರ ಬೇರೆಯವ್ರ ಮೆಸ್ಲೆ ಅಂತ ಅಲ್ಲ. ಏಯ್ ಏನೇ ಹೇಳ್ತಿದ್ಯಾ? ನಾನೇನೇ ಮಾಡಿದ್ದೀನಿ? ನೀನ್ ಆಫೀಸ್ಗೆ ಹೋಗುವಾಗ ಸಖತ್ತಾಗಿ ರೆಡಿಯಾಗಿ ಹೋಗ್ತೀಯ ಅಲ್ವಾ? ಅಲ್ಲಿ ಎಲ್ರು ಗಂಡಸ್ರೇ ಇರುವಾಗ ನೀನ್ ಯಾರನ್ನ ಮೆಚ್ಚಕ್ ಹೋಗ್ತಿದ್ದೆ? ನನಗೆ ಕೌಂಟ್ರು ಇರು, ಮಾಡ್ತೀನಿ ನಿಂಗೆ. ಏನಾದೆ? ಏನಾಯ್ತು? ಏಯ್, ಕೂತ್ಕೊಳ್ಳಿ, ಎಲ್ಲಿಗೆ ಹೋಗ್ತೀಯ? ಕೂತ್ಕೊಳ್ಳಿ. ಎಲ್ಲಿಗೆ ಹೊರಡ್ತೀಯ? ಇವನ್ಯಾಕೆ ಇಲ್ಲಿಗೆ ಬಂದ? ನನ್ನ ವಿಕ್ಕಿ ವಿಷಯ ಗೊತ್ತಾಗಿ ಅದ್ರ ಬಗ್ಗೆ ಮಾತಾಡೋಕೆ ಬಂದ್ರ? ಮಟನ್ ಶಾಪ್ನಲ್ಲಿ ಐಸ್ ಕ್ಯಾಂಡಿ ಬೋರ್ಡ್ ನೋಡ್ದಂಗೆ ಆಗ್ತಿದೆ. ದಾರಿ ತಪ್ಪೇನಾದರೂ ಬಂದ್ಬಿಟ್ನಾ? ವಿಕ್ರಾಂತ್ ಲವ್ ಮಾಡ್ತಿರೋ ಹುಡುಗಿ ನೀವು ಜನರಲ್ಲಿ ಒಬ್ಳಿರ್ಬೇಕು. ಮೊದಲು ಅದನ್ನು ಯಾರು ಅಂತ ಕರೆಕ್ಟಾಗಿ ತಿಳ್ಕೊಬೇಕು. ಇಲ್ಲಾಂದರೆ ಈ ಬಜಾರ್ ಬೀದಿಗಳು ನನ್ನ ಜೊತೆ ಜಗಳನೇ ಮಾಡ್ಬಿಡ್ತಾಳೆ. ಸಿನಿಮಾಗಳಲ್ಲಿ ನಿಂತ್ಕೊಳ್ತಾರಲ್ಲ ಹಾಗೆ ನಿಂತಾಳೆ ಕೈಯಾಳಿ. ನಾವೇ ಬಂದು ನಿನ್ನ ಪಾದ ಪೂಜೆ ಮಾಡಿ ಒಳಗೆ ಬನ್ನಿ ಸರ್ ಅಂತ ಸ್ವಾಗತ ಮಾಡ್ತೀವಿ ಅಂತೆಲ್ಲ ತಿಳ್ಕೊಬೇಡ. ನನ್ನ ಚೇಂಬರಲ್ಲಿ ಆ ಲೆವೆಲಿಗೆ ಎಗರಾಡ್ತಾಳೆ. ನೀನು ಮೊದಲೇ ಹೇಳಿ ಕೇಳಿ ಇವಳು ಮನೆ ಇರೋ ಏರಿಯಾ ಸುಮ್ಮನೆ ಇರ್ತಾಳೆ. ಸುತ್ತಮುತ್ತ ಕೆಲಸ ಇಲ್ದಿರೋನೆಲ್ಲ ಕರೆದು ಗುಂಪು ಕೊಟ್ಟು ರಂಪರಾಮಾಯಣ ಮಾಡ್ತಾಳೆ. ಇಲ್ಲಿವರೆಗೂ ಬಂದವನಿಗೆ ಒಳಗೆ ಬರೋಕ್ಕೆ ಕೊಬ್ಬು ನಮಗೇನು ಕಮ್ಮಿ ಇದೆಯಾ? ಬೇಕಿದ್ರೆ ಬರ್ತಾನೆ. ವೇದಾಂತ್ ವಸಿಷ್ಠ ಇಂಥ ಜಾಗಕ್ಕೆ ಬಂದು 7 ಕಾಲು ಅನ್ಸ್ಕೊಂಡ ಅಂತ ಏನಾದ್ರು ಮೀಡಿಯಾ ಗೊತ್ತಾದರೆ 3 ದಿನ ಕ್ಲೋಸಪ್ ಹಾಕಿ ನನ್ನ ಕೆರಿಯರ್ನೇ ಹಾಳು ಮಾಡಿಬಿಡ್ತಾರೆ. ಕಾರಣ ಇಲ್ಲದೆ ಒಂದು ಎಕ್ಸ್ಟ್ರಾ ಉಸಿರು ತಗೊಳ್ಳೋಕ್ಕೂ ಯೋಚನೆ ಮಾಡೋನು ಇಲ್ಲಿವರೆಗೂ ಯಾಕೆ ಬಂದಿರ್ಬೋದು?